ತಮಿಳುನಾಡಿಗೆ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ನೀರು ಹರಿಸೋದನ್ನ ಖಂಡಿಸಿ ಕರ್ನಾಟಕ ಬಂದ್ ಆಗುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಕರ್ನಾಟಕ ಬಂದ್ ಕರೆಗೆ ಕನ್ನಡ ಸಂಘಟನೆಗಳು ನಿರ್ಧಾರವನ್ನ ಮಾಡಿವೆ. ಇವತ್ತು ಬೆಂಗಳೂರಿನ ಖಾಸಗಿ ಹೋಟೆಲ್ ಅಲ್ಲಿ ಮಹತ್ವದ ಸಭೆ ಆಗತ್ತೆ. ಆ ಸಭೆಯಲ್ಲಿ ಬಂದ್ ಬಗ್ಗೆ ಚರ್ಚೆ ಆಗತ್ತೆ. ಚರ್ಚೆ ಮಾಡಿ ಅಂತಿಮ ನಿರ್ಧಾರಕ್ಕೆ ಬರುವಂತ ಸಾಧ್ಯತೆ ಇರುತ್ತೆ. ಬಹುಶಃ ಬಂದ್ ಮಾಡುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಕರ್ನಾಟಕ ಬಂದ್ ಕರೆಗೆ ಕನ್ನಡ ಸಂಘಟನೆಗಳಿಂದ ಇವತ್ತು ನಿರ್ಧಾರ ಆಗತ್ತೆ. ಇವತ್ತು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕನ್ನಡ ಸಂಘಟನೆಗಳಿಂದ ಒಂದು ಮಹತ್ವದ ಸಭೆಯನ್ನು ಇಟ್ಕೊಂಡಿದ್ದಾರೆ. ಆ ಸಭೆಯಲ್ಲಿ ಅಂತಿಮ ತೀರ್ಮಾನಕ್ಕೆ ಬರಲಾಗತ್ತೆ. ಅಂದ್ರೆ ಮಾಡಲ್ಲ ಅಂತಲ್ಲ, ಮಾಡಬೇಕು ಮಾಡಬಾರದು ಅಂತಲ್ಲ, ಯಾವಾಗ ಮಾಡಬೇಕು, ಯಾವ ಸಮಯಕ್ಕೆ, ಯಾವ ದಿನಾಂಕಕ್ಕೆ, ಆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಮಹತ್ವದ ಸಭೆ ಆಗತ್ತೆ. ಆ ಸಭೆಯಲ್ಲಿ ಯಾವ ದಿನದಂದು ಕರ್ನಾಟಕವನ್ನ ಬಂದ್ ಮಾಡಬೇಕು ಅನ್ನುವಂಥ ವಿಚಾರ. ಬಂದ್ ಮಾಡಿದ್ರೆ ನ್ಯಾಯ ಸಿಗತ್ತಾ? ಖಂಡಿತ ಸಿಗಲ್ಲ. ಬಟ್ ಬಿಸಿ ಮೂಡಿಸಬೇಕು ಅಂತ ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗತ್ತೆ. ಯಾವ ದಿನಾಂಕದಂದು ಬಂದ್ ಮಾಡಬೇಕು ಅಂತೇಳಿ ಬಹುಶಃ 6ನೇ ತಾರೀಕಿಗೆ ಬಂದ್ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆಗಸ್ಟ್ 6ಕ್ಕೆ ಕರ್ನಾಟಕವನ್ನ ಬಂದ್ ಮಾಡಬೇಕು ಅಂತೇಳಿ. ಸೊ ಕಾದು ನೋಡಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಸಭೆ ಆರಂಭ ಆಗತ್ತೆ. ಆರಂಭ ಆಗಿ ಎಲ್ಲ ಸಂಘಟನೆಗಳು ಕೈ ಜೋಡಿಸಿ ಅಂತಿಮವಾಗಿ ನಿರ್ಧಾರಕ್ಕೆ ಬರ್ತಾರೆ. ಆವತ್ತಿನ ದಿನ ಏನೆಲ್ಲ ಇರುತ್ತೆ, ಸಂಪೂರ್ಣವಾಗಿ ಇಡೀ ಕರ್ನಾಟಕ ಸ್ತಬ್ಧ ಆಗತ್ತಾ, ಅಥವಾ ಬಸ್ಗಳ ಓಡಾಟಕ್ಕೆ ಅವಕಾಶ ಇರುತ್ತಾ, ಅಥವಾ ಕೇವಲ ತುರ್ತು ವ್ಯವಸ್ಥೆಗೆ ಮಾತ್ರ ಇರುತ್ತಾ ಅಂತೇಳಿ, ತುರ್ತು ಸೇವೆಗೆ ಮಾತ್ರ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗತ್ತಾ ಅನ್ನೋದು. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಬಿಡಬಾರ್ದು ಅಂಥೇಳಿ ಈ ರೀತಿಯಾಗಿ ಪ್ರತಿಭಟನೆ ಒಂದು ಕಡೆ ಆದರೆ, ಇಡೀ ಕರ್ನಾಟಕವನ್ನು ಸ್ತಬ್ಧ ಮಾಡಿ ಎಚ್ಚರಿಕೆಯನ್ನು ಕೊಡೋದಕ್ಕೆ ಈಗ ಸಂಘಟನೆಗಳು ಮುಂದಾಗಿವೆ. ಇದರಿಂದ ನಮಗೆ ಲಾಸ್ ಆಗತ್ತೆ, ಆದರೆ ಇದಕ್ಕೆ ಪರಿಹಾರ ಸಿಗತ್ತಾ ಗೊತ್ತಿಲ್ಲ. ಆದರೆ ಒಟ್ಟಿನಲ್ಲಿ ಕರ್ನಾಟಕ ಬಂದ್ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಅಂತೂ ಬರಲಾಗಿದೆ. ಯಾಕೆ ಈ ಪರಿಯ ನಿರ್ಧಾರ? ಕುಡಿಯೋದಕ್ಕೂ ನೀರಿಲ್ಲ ಅಂದ್ರೂ ಕೂಡ, ಇಲ್ಲಿ ನಾವು ಸಾಯ್ತಾ ಇದ್ರು ಕೂಡ ನಮಗೆ ನೀವು ಸತ್ರು ಪರವಾಗಿಲ್ಲ, ನಮ್ಗೆ ನೀರು ಬೇಕೇ ಬೇಕು ಅಂತ ಹೇಳಿದ್ರೆ ಏನು ಪ್ರಯೋಜನ ಅಂತ, ಎಂಥ ಮನಸ್ಥಿತಿ ಅದು? ಹೇಗೆ ವಾದ ಆಗ್ತಾ ಇದೆ?